ನಮಸ್ಕಾರ ಡಾರ್ಲಿಂಗ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. DC ವರ್ಸಸ್ GT ಎಂತ ಮ್ಯಾಚ್ ಗುರು. ಡೆಲ್ಲಿ ಕ್ಯಾಪಿಟಲ್ಸ್ ಓಪನಿಂಗ್ ಅವ್ರು ಬಂದ್ರೆ ಅಂದ್ರೆ ಫಸ್ಟ್ ಬ್ಯಾಟಿಂಗ್ ಇವ್ರು ಆಡಿದ್ರು ಕೂಡ 4 ರನ್ಗಳಿಂದ ಇವರೇನೆ ಜಯ ಗಳಿಸ್ತಾರೆ. ಬಟ್ ಪೃಥ್ವಿ ಶಾ ಓಪನಿಂಗ್ ಬಂದು 2 4 ಹೊಡಿತಾರೆ ಗುರು. ಅದಾದ್ಮೇಲೆ ಯಾಕೋ ಗೊತ್ತಿಲ್ಲ, ಪೃಥ್ವಿ ಶಾ ಅವ್ರಿಗೆ ಕನ್ವರ್ಟೇನೆ ಮಾಡೋಕ್ಕಾಗ್ತಿಲ್ಲ. ಚೆನ್ನಾಗಿ ಓಪನಿಂಗ್ ಸಿಕ್ಕಿದ್ರು ಕೂಡ ಬಟ್ ಯಾಕೋ ಕನ್ವರ್ಟ್ ಮಾಡ್ತಾರೆ. 7 ಬಾಲ್ನಲ್ಲಿ 11 ರನ್ ನೋಡಿದು ಔಟ್ ಆಗಿಬಿಡ್ತಾರೆ. ಬಟ್ ಈ ಫಾರೆಸ್ಟ್ MC ಗುರ್ಕೌರ್ ಇದಾರಲ್ಲ, ಜಾಕ್, ಇವ್ರನ್ನ ಇಷ್ಟೊಂಥರ ಲಾಂಗ್ ಹೆಸರು ಸರಿಯಾಗಿಲ್ಲ ಗುರು, ಇವ್ರನ್ನ ಮೇಲೆ ಜಾಕ್ ಅಂತಾನೆ ಕರೆಯೋದು ಸೂಕ್ತವಾಗಿರುತ್ತೆ ನನ್ನ ಪ್ರಕಾರ. ಇನ್ನು 14 ಬಾಲ್ನಲ್ಲಿ 23 ರನ್ ಹೊಡಿತಾರೆ ಗುರು. ಇವತ್ತೂ ಕೂಡ 2 4 2 6 ಹೊಡಿಯೋದ್ರ ಮೂಲಕ ಇವರು ಕನ್ವರ್ಟ್ ನ ಮಾಡೋಕ್ಕಾಗಲಿಲ್ಲ. ಇವತ್ತೂ ಕೂಡ 23 ರನ್ಗೆನೆ ಔಟ್ ಆಗ್ತಾರೆ. ಬಟ್ ಅಕ್ಷರ್ ಪಟೇಲ್ ಆಲ್ರೌಂಡರ್ ಪ್ರದರ್ಶನ ತೋರಿಸಿದ್ದು ಗುರು. ಇವರು 43 ಬಾಲ್ನಲ್ಲಿ 66 ರನ್, 5 4 4 6 153 ಸ್ಟ್ರೈಕ್ ರೇಟ್. ಎಂತ ವ್ಯಕ್ತಿ ಗುರು ಇವರು. ಇಂಟರ್ನ್ಯಾಷನಲ್ ಫಾರ್ಮೆಟ್ ಅಲ್ಲಿ ಬಂದ್ರು ಹಿಂಗೆ ಆಡ್ತಾರೆ, IPL ನಲ್ಲಿ ಬಂದ್ರು ಅಂದ್ರೆ ಇಂಟರ್ನ್ಯಾಷನಲ್ ಫಾರ್ಮೆಟ್ ಅಲ್ಲಿ ಚೆನ್ನಾಗಿ ಆಡ್ತಾರೆ ಇವರು. IPL ಗಿಂತ IPL ನಲ್ಲಿ ಸ್ವಲ್ಪ ಅಷ್ಟೇ ಅಂತ ಹೇಳ್ಬೋದು. ಬಟ್ ಇವತ್ತಿನ ಮ್ಯಾಚ್ ನಲ್ಲಿ ಅದ್ಭುತವಾಗಿ ಪ್ರದರ್ಶನ ಕೊಟ್ಟಿದ್ದಾರೆ ಗುರು. ಇನ್ನು ಶೈ ಓಪ್ ಅವರು ತಮ್ಮ ಓಪ್ನೆ ಕಳ್ಕೊಂಡ್ಬಿಟ್ಟಿದ್ದಾರೆ ಅಂತ ಕಾಣಿಸ್ತಾ ಇದೆ. ಅವರು ಯಾಕೋ ಮ್ಯಾಚ್ ಅಲ್ಲಿ ಫಾರ್ಮ್ಗೆ ಬರ್ತಾನೆ ಇಲ್ಲ. ಇನ್ನು ನಮ್ಮ ಪಂತ್, ರಿಷಬ್ ಪಂತ್ ಬ್ಯಾಕ್ ಟು ಫಾರ್ಮ್. ನಾನು T20 ವರ್ಲ್ಡ್ ಕಪ್ಗೆ ರೆಡಿ ಇದೀನಿರಪ್ಪ. ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ನನ್ನೂ ಕೂಡ ಸೆಲೆಕ್ಷನ್ ಲಿಸ್ಟ್ ನಲ್ಲಿ ನೀವು ತರಲೇಬೇಕು ಅಂತ ಡೈರೆಕ್ಟ್ ಆಗಿ BCCIಗೆ ವಾರ್ನಿಂಗ್ ಕೊಟ್ಟೋಂಗಿತ್ತು. ಈ ಮ್ಯಾಚ್ 43 ಬಾಲ್ನಲ್ಲಿ 88 ರನ್, 5 4 8 6 204 ಸ್ಟ್ರೈಕ್ ರೇಟ್. ಇದಕ್ಕಿಂತ ಇನ್ನೇನ್ ಬೇಕು T20 ವರ್ಲ್ಡ್ ಕಪ್ಗೆ ಸೆಲೆಕ್ಷನ್ ಆಗೋಕೆ ನನಗೆ ಅಂತ ಹೇಳ್ತಾರೆ ಪಂತ್. ಇನ್ನು ಸ್ಟಬ್ಸ್ 7 ಬಾಲ್ನಲ್ಲಿ 26 ರನ್, 3 4 2 6 ಎಂತ ಕ್ಯಾಮಿಯೋ ಇನ್ನಿಂಗ್ಸ್ ಗುರು ಸ್ಟಬ್ಸ್ ಅವರಿಂದ. ಇನ್ನೂ ಏನಾದ್ರು ಎಕ್ಸ್ಟ್ರಾ ಓವರ್ಸ್ ಅಥವಾ ಬಾಲ್ಸ್ ಇದ್ದಿದ್ರೆ ನುಂಗಿ ನೀರು ಕುಡಿದು ಬಿಟ್ಟಿರೋರು ಗುರು. ಬಟ್ GT ಅವರು ಬಿಟ್ಕೊಟ್ಟಿರೋದು ಕೇವಲ ಎಕ್ಸ್ಟ್ರಾ 5 ರನ್ಸ್ ಅಷ್ಟೇನೆ. ಬಟ್ ಇವರ ಬೌಲಿಂಗ್ ಅಟ್ಯಾಕ್ ನ ನೋಡೋದಾದ್ರೆ GT ಪರವಾಗಿ ಒರೇರೆ ಅವರು ಬಿಟ್ರೆ ಇನ್ಯಾರು ಕೂಡ ವಿಕೆಟ್ ನ ತಗೊಳ್ಳೋಕೆ ಸಾಧ್ಯ ಆಗಿಲ್ಲ. ಅದರಲ್ಲೂ ತಗೊಂಡಿರೋದು ಅಹಮದ್ 1 ವಿಕೆಟ್ ಅಷ್ಟೇನೆ ಗುರು. ಇವ್ರು 4 ವಿಕೆಟ್ ಅಷ್ಟೇನೆ ತಗೊಂಡಿದ್ದು. ಬಟ್ ರಶೀದ್ ಖಾನ್ ಅವರು ಎಲ್ಲೋ ಒಂದ್ ಕಡೆ ತಮ್ಮ ವಿಕೆಟಿಂಗ್ ಎಬಿಲಿಟಿನ ಕಳ್ಕೊಂಡ್ಬಿಟ್ಟಿದ್ದಾರೆ. ಆ ಒಂದು ಇಂಜುರಿ ಆದ್ಮೇಲೆ ಅಂತ ಹೇಳ್ಬೋದು. 4 ಓವರ್ಗೆ 35 ರನ್ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಇವರಿಗೆ ಸರಾಗವಾಗಿ ಹೊಡಿತಾ ಇದ್ದಾರೆ ಗುರು ಈ ಸೀಸನ್. ಯಾಕೋ ಹೋದ್ ಸೀಸನ್ ಅಷ್ಟು ಎದುರಿಸ್ತಾ ಇಲ್ಲ ಇವರು. ಬಟ್ GT ಬ್ಯಾಟಿಂಗ್ ವಿಭಾಗನ ನೋಡೋದಾದ್ರೆ ವೃದ್ಧಿಮಾನ್ ಸಹ ಹಾಗೂ ಶುಭ್ಮನ್ ಗಿಲ್ ಓಪನಿಂಗ್ ಜೋಡಿ ಬಂದರೂ ಕೂಡ ಶುಭ್ಮನ್ ಗಿಲ್ ಅವರು ಬೇಗ ಔಟ್ ಆಗ್ತಾರೆ. ಬಟ್ ವೃದ್ಧಿಮಾನ್ ಸಹ 25 ಬಾಲ್ನಲ್ಲಿ 39 ರನ್, 5 4 1 6 ಹೊಡೆಯೋದ್ರ ಮೂಲಕ ತಂಡಕ್ಕೆ ಒಳ್ಳೆ ತಳಪಾಯನ ಹಾಕೊಡ್ತಾರೆ. ಇವ್ರ ಜೊತೆಗೆ ಸಾಥ್ ಕೊಟ್ಟಿದ್ದು ಸಾಯಿ ಸುದರ್ಶನ್ 39 ಬಾಲ್ನಲ್ಲಿ 65 ರನ್, 7 ಫೋರ್ಸ್ 2 ಸಿಕ್ಸಸ್ ಗುರು. ಎಂತ ವ್ಯಕ್ತಿ ಗುರು ಇವರು. ಯಾವುದೇ ವಿಕೆಟ್ ಬೀಳ್ತಾ ಇಲ್ಲ, ತಮ್ಮ ಆಟನ ತಾವು ಆಡ್ತಾರೆ. ಬಟ್ ಡೇವಿಡ್ ಮಿಲ್ಲರ್ 23 ಬಾಲ್ನಲ್ಲಿ 55 ರನ್, 6 4 3 6. ಒಂಥರ GT ಅವ್ರು ಏನಾದ್ರು ಈ ಸ್ಕೋರ್ ಹತ್ರಕ್ಕೆ ಬರ್ಬೇಕು ಅಂದ್ರೆ ಇವರು ಕೂಡ ಕಾರಣ ಅಂತ ಹೇಳ್ಬಹುದು. ಆಲ್ಮೋಸ್ಟ್ ಇವರೇ ಕಾರಣ ಗುರು. ಯಾಕಂದ್ರೆ ಇಷ್ಟು ಕಮ್ಮಿ ಬಾಲ್ಗೆ ಹೊಡೆದು ತಮ್ಮ ತಂಡಕ್ಕೆ ಇನ್ನೂ ಕೂಡ ಓವರ್ನ ಉಳಿಸ್ಕೊಟ್ಟಿದ್ದಾರೆ ಗುರು. ಇಂಥ ಬ್ಯಾಟ್ಸ್ಮನ್ ಎಲ್ಲಿ ಸಿಗ್ತಾರೆ? ರಾಹುಲ್ ತೆವಾಟಿಯಾ ಬೇಗನೆ ಔಟ್ ಆಗ್ತಾರೆ ಗುರು. ಕುಲ್ದೀಪ್ ಯಾದವ್ ಅವರ ಮಿಸ್ಟರಿ ಸ್ಪಿನ್ಗೆ ನೆಲ ತಲೆ ಬಾಗ್ಲೇಬೇಕಾಯ್ತು ಗುರು. ಇವರಂತೂ ಇನ್ನು 6 ಬಾಲ್ನಲ್ಲಿ 13 ರನ್, 2 ಸಿಕ್ಸರ್ನ ಹೊಡೆಯೋದ್ರ ಮೂಲಕ ರಶೀದ್ ಖಾನ್ ಈ ಮ್ಯಾಚ್ ನ ತಂಡದ ಗೆಲುವಿನತ್ತ ಕರ್ಕೊಂಡು ಹೋಗ್ತಾರೆ ಗುರು. ಕೊನೆ 2 ಬಾಲ್ಗೆ 11 ರನ್ ಬೇಕಾಗಿರುತ್ತೆ. ಅದರಲ್ಲಿ 5ನೇ ಬಾಲ್ ಸಿಕ್ಸಸ್ ನ ಹೊಡಿತಾರೆ. ಕೊನೆ ಬಾಲು ಕೂಡ ಬೌಂಡ್ರಿ ಹೋಗ್ಬೇಕಾಯ್ತು ಗುರು. ಬಟ್ ಅಷ್ಟು ಚೆನ್ನಾಗಿ ಟೈಮಿಂಗ್ಸ್ ಆಗ್ಲಿಲ್ಲ ಗುರು. ಬ್ಯಾಟಿಂಗ್ ನಲ್ಲಿ ಒಂದ್ ಸ್ವಲ್ಪ ಫ್ಲೋ ಏನಾದ್ರು ಇದ್ದಿದ್ರೆ ಆ ಮ್ಯಾಚ್ ನ ಮುಗಿಸಿರೋರು ಗುರು. ಕೊನೆ ಬಾಲ್ಗೆ 4 ರನ್ ಖಂಡಿತ ಹೊಡಿತಾರೆ ಅಂತ ಅನ್ಕೊಂಡಿದ್ದ. ಬಟ್ ಎಲ್ಲೋ ಒಂದ್ ಕಡೆ ಮಿಸ್ ಆಗ್ಬಿಡ್ತು ಗುರು. ಫೀಲ್ಡರ್ ಆದಷ್ಟು ವೇಗವಾಗಿ ಬಂದು ಕ್ಯಾಚ್ ನ ಇಟ್ಕೊಳ್ತಾರೆ. ಸೊ ರಶೀದ್ ಖಾನ್ ದ ಹೀರೋ ಆಗ್ಬೋದಾಯ್ತು ಈ ಮ್ಯಾಚ್ ನಲ್ಲಿ. ಬಟ್ ಆ ಚಾನ್ಸ್ ಮಿಸ್ ಆಗೋಯ್ತು ಗುರು. 6 ಬಾಲ್ 13 ರನ್. ರಶೀದ್ ಖಾನ್ ಬೌಲಿಂಗ್ ನಲ್ಲಿ ಪ್ರದರ್ಶನ ಕೊಡೋಕ್ಕಾಗಲಿ ಆದ್ರೂ ಕೂಡ ಬ್ಯಾಟಿಂಗ್ ನಲ್ಲಿ ಪ್ರದರ್ಶನ ಕೊಡ್ತಾ ಇದ್ದಾರೆ. ಬಟ್ 8 ವಿಕೆಟ್ ನ ಕಳ್ಕೊಂಡು 220 ರನ್ ಗಳಿಸೋಕೆ ಅಷ್ಟೇ ಸಾಧ್ಯ ಆಗುತ್ತೆ GT 20 ಓವರ್ ನಲ್ಲಿ. ಬಟ್ DC ಅವರು 224 ರನ್ ಗಳಿಸಿರೋದ್ರಿಂದ 4 ರನ್ಗಳ ಜಯನ ಗಳಿಸ್ಕೊಳ್ತಾರೆ. ಈ ಮ್ಯಾಚ್ ನಲ್ಲಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ಸಿಕ್ಕಿದ್ದು ನಮ್ಮ ಪಂತ್ ಅಣ್ಣ ರಿಷಬ್ ಪಂತ್ ಅವ್ರಿಗೆ. ಯಾಕಂದ್ರೆ T20 ವರ್ಲ್ಡ್ ಕಪ್ಗೆ ಸೆಲೆಕ್ಷನ್ ಆಗ್ಲೇಬೇಕಲ್ವಾ ಗುರು. ಸೊ ಕೊಡ್ತಾರೆ ಅವ್ರಿಗೆ. ಇನ್ನೂ ಅಷ್ಟು ರೇಂಜಿಗೆ ಚೆನ್ನಾಗಿ ಪ್ರದರ್ಶನ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಅನ್ಸುತ್ತೆ ಪಂತ್ ಅವರ ಈ ಪ್ರದರ್ಶನ ಬಗ್ಗೆ? T20 ವರ್ಲ್ಡ್ ಕಪ್ಗೆ ಸೆಲೆಕ್ಷನ್ ಆಗ್ತಾರೋ ಇಲ್ವೋ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಸಿ ಯು.